ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಂದ್ರೆ, ಇವತ್ತು ಸಾಕಷ್ಟು ಜನ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತಾ ಇದ್ರಿ, ಡಿಗ್ರಿ ಕೂಡ ಮುಗಿದಿದೆ, PUC ಕೂಡ ಮುಗಿದಿದೆ, SSLC ಕೂಡ ಮುಗಿದಿದೆ, ಮನೆಯಲ್ಲಿ ಕೂತ್ಕೊಂಡಿದ್ದೀವಿ, ಕೆಲಸ ಬೇಕಾಗಿದೆ, ಎಲ್ಲರಿಗೂ ಕೂಡ ಇವತ್ತು ಜಾಬ್ ಬೇಕಾಗಿದೆ, ಹುಡುಕ್ತಾ ಇದೀವಿ. ಹಾಗೇನೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಇವತ್ತು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಮತ್ತೆ ಇತರೆ ಇಲಾಖೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಕರೆದಿರುವಂತಹ ಖಾಲಿ ಹುದ್ದೆಗಳನ್ನ ಯಾವ ರೀತಿಯಾಗಿ ನಾವು ಹುಡುಕಿ ಅಂದ್ರೆ ಆನ್ಲೈನ್ ಒಳಗೆ ನೋಡಿ ನಾವು ಅವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಖಾಲಿ ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿ ಯಾವುದೇ ಪರೀಕ್ಷೆಗಳಿಲ್ಲದೆ 3-man ಕಮಿಟಿನೇ ಆಯ್ಕೆ ಮಾಡಿ ಈ ಒಂದು ಹುದ್ದೆಗಳಿಗೆ ನೀವೇನ್ ಮಾಡಬಹುದು, ಆಯ್ಕೆಯನ್ನ ಮಾಡಬಹುದು. ಯಾವೆಲ್ಲ ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನ, ಉದ್ಯೋಗದ ಮಾಹಿತಿ ಆಗಿರಬಹುದು, ಕಂಪ್ಯೂಟರ್ ಶಿಕ್ಷಣ ಆಗಿರಬಹುದು, ಮತ್ತೆ ಇತರೆ ಯೋಜನೆಗಳ ಮಾಹಿತಿ ಆಗಿರಬಹುದು, ಸಾಕಷ್ಟು ವಿಡಿಯೋಸ್ ಗಳನ್ನ ನಾನು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಬ್ಬರು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಸಂಪೂರ್ಣವಾಗಿ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನಗಳನ್ನ ಸಂಪೂರ್ಣವಾಗಿ ಕಲಿಬಹುದು. ಜೊತೆಗೆ ನಿಮ್ಗೆ ಕಂಪ್ಯೂಟರ್ ನಾವು ಕಲ್ತೀವಿ, ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಮ್ಮ ಸಂಸ್ಥೆಯಿಂದ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಕಂಪ್ಯೂಟರ್ ಶಿಕ್ಷಣ ಒಂದು ಕೋರ್ಸಿನ ಒಂದು ಸರ್ಟಿಫಿಕೇಟ್ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದಾವೆ. ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು, ಸರ್ಟಿಫಿಕೇಟ್ ಅನ್ನ ಮಾಹಿತಿಯನ್ನು ಪಡೆದುಕೊಂಡು ಸರ್ಟಿಫಿಕೇಟ್ ಅನ್ನ ಪಡೆಯಬಹುದು. ಮೊದಲಿಗೆ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದ್ರೆ, ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಅಲ್ಲಿ ಜಿಲ್ಲಾ ಪಂಚಾಯತ್ ರಾಯಚೂರು ಅಂತ ನಾನು ಓಪನ್ ಮಾಡಿದ್ದೀನಿ ಸಂಪೂರ್ಣವಾಗಿ. ಈ ಒಂದು ಜಿಲ್ಲಾ ಪಂಚಾಯತ್ ರಾಯಚೂರು ಒಂದು ಜಿಲ್ಲೆಯಲ್ಲಿ ಕರೆದಿರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನ ನಾವು ನೋಡಬೇಕಾಗಿದೆ. ಅವಾಗ ನಾವೇನ್ ಮಾಡಬಹುದು, ಯಾವುದೇ ಜಿಲ್ಲೆಯ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತ್ ರಾಯಚೂರು ಅಂತಾನೆ ನೀವು ಟೈಪ್ ಮಾಡ್ಕೋಬಹುದು. ಇಲ್ಲೇನಾಗಿದೆ JP ರಾಯಚೂರು ಕರ್ನಾಟಕ ಗೌರ್ಮೆಂಟ್ ಅಂತ ಇದೆಯಲ್ಲ, ಇದನ್ನೇ ಕಾಪಿ ಮಾಡಿಕೊಂಡು, ಈಗ ಸಪೋಸ್ ನಿಮ್ ಜಿಲ್ಲೆ ಬೇರೆದಾಗಿತ್ತು ಅಂದ್ರೆ ಇಲ್ಲಿ ರಾಯಚೂರು ಇರೋದನ್ನ ನಾವೇನ್ ಮಾಡಬಹುದು, ವಿಜಯಪುರ ಅಂತ ನಾನು ಸಂಪೂರ್ಣವಾಗಿ ಮಾಡ್ಕೊಂಡ್ಬಿಡ್ತೇನೆ, ಎಂಟರ್ ಮಾಡ್ಕೋತೀನಿ. ಅಂದ್ರೆ ಈಗ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಕೂಡ ನಾವೇನ್ ಮಾಡಬಹುದು, ಸಪೋಸ್ JP ವಿಜಯಪುರ ಅಂತಾನು ಕೂಡ ನೀವೇನ್ ಮಾಡಬಹುದು, JP.ವಿಜಯಪುರ ಅಂತಾನು ಕೂಡ ನೀವು ಟೈಪ್ ಮಾಡ್ಕೊಂಡ್ರೆ .in ಅಂತ ನೀವು ಟೈಪ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಜಿಲ್ಲೆಯ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತ್ ವಿಜಯಪುರ ಅಂತ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಎಲ್ಲಾ ಜಿಲ್ಲೆಗಳ ಒಂದು ಮಾಹಿತಿಯನ್ನ, ಅಂದ್ರೆ ಯಾವ ಹುದ್ದೆಗಳಿಗೆ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ, ಯಾವ ಹುದ್ದೆ ಖಾಲಿಯಾಗಿದೆ ಅನ್ನುವಂಥದ್ದನ್ನ ನೀವೇನ್ ಮಾಡಬಹುದು, ಸಮಗ್ರವಾಗಿರುವಂತಹ ಸುದ್ದಿಗಳನ್ನ ಮತ್ತೆ ಮಾಹಿತಿಯನ್ನ ಏನ್ ಮಾಡಬಹುದು, ನಿಮ್ಮ ಒಂದು ವೆಬ್ಸೈಟ್ ಅಲ್ಲೇ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಇತರೆ ಸೇವೆಗಳನ್ನು ಕೂಡ ಸಂಪೂರ್ಣವಾಗಿ ನೋಡಬಹುದು. ಜಿಲ್ಲಾ ಪಂಚಾಯತ್ ವಿಜಯಪುರದಲ್ಲಿ ಸಂಜೆ ಚೇತನ ತರಗತಿ ಕೂಡ ಪ್ರಾರಂಭವಾದವು ಅನ್ನೋದು ಕೂಡ ನೋಡ್ತಾ ಇದೀವಿ. ಎಲ್ಲವನ್ನು ಓದಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇವತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಬಿಟ್ಟಿರುವಂತಹ ಸುದ್ದಿಗಳನ್ನ ನಾವು ಮೊಬೈಲ್ ಫೋನ್ ನಲ್ಲೇ ನೋಡ್ಕೋಬಹುದು. ಇಲ್ಲ ಸರ್, ನೇಮಕಾತಿ ವಿಭಾಗಕ್ಕೆ ನಾವು ನೋಡ್ಬೇಕಾಗಿದೆ ಅಂದ್ರೆ ಟೆಂಡರ್ ಆಗಿರಬಹುದು, ಅಧಿಸೂಚನೆ ಆಗಿರಬಹುದು, ಯಾವುದೇ ರೀತಿಯಿಂದ ಇಲ್ಲ, ಹಿಂದುಳಿದ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಆಗಿರಬಹುದು, ಜೊತೆಗೆ ಸರ್ಕಾರದ ಆದೇಶಗಳನ್ನ ನಾವು ನೋಡ್ಕೋಬಹುದು. ಇಲ್ಲ ಸರ್, ನಮಗೆ ನೇಮಕಾತಿ ವಿಭಾಗಕ್ಕೆ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಇದ್ದಿರತ್ತೆ, ಸಂಪೂರ್ಣವಾಗಿ ನೋಡ್ಕೋಬಹುದು. ಜಿಲ್ಲಾ ಪಂಚಾಯತ್ ಆಡಳಿತ ಆಗಿರಬಹುದು, ಎಲ್ಲವನ್ನು ಕೂಡ ಸಮಗ್ರವಾಗಿ ನಿಮ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಇದರಲ್ಲಿ ಮೇಲ್ಗಡೆ ನೋಡಬಹುದು, ಮೇಲ್ಗಡೆ ಎಲ್ಲಾದ್ರೂ ಕೊಟ್ಟಿದ್ದಾರ ಅಂತ ನಾವು ನೋಡಬಹುದು. ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಮತ್ತೆ ನಾವು ಕೆಳಗಡೆ ಬಂದಾಗ ನೇಮಕಾತಿ ವಿಭಾಗ ಅಂತಾನು ಕೂಡ ಇಲ್ಲಿ ಸಂಪೂರ್ಣವಾಗಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಧಿಸೂಚನೆಯಲ್ಲಿ ಬಂದಿರುತ್ತೆ. ಯಾವುದೇ ರೀತಿಯಿಂದ ಇಲ್ಲಿ ಅಧಿಸೂಚನೆ ಇಲ್ಲದಿರೋದ್ರಿಂದ ನಮಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಸಪೋಸ್ ರಾಯಚೂರು ಜಿಲ್ಲಾ ಪಂಚಾಯತಿಯಲ್ಲಿ ನಾವು ನೋಡ್ತಾ ಇದೀನಿ, ಓಪನ್ ಮಾಡ್ಕೋತಾ ಇದೀನಿ. ಇಲ್ಲಿ ಕೆಳಗಡೆ ಬರ್ತಿದ್ದಾನೆ, ಅವರು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಎಲ್ಲ ಡೀಟೇಲ್ಸ್ ಸೇಮ್ ಟು ಸೇಮ್. ಇಲ್ಲಿ ಅಧಿಸೂಚನೆ ವಿಜಯಪುರ ವೆಬ್ಸೈಟ್ ಅಲ್ಲಿ ನೋಡಿದಾಗ ಏನೂ ಇರಲಿಲ್ಲ, ಟೆಂಡರ್ಗಳು ಕೂಡ ಇಲ್ಲಿ ಏನೂ ಇಲ್ಲ. ಬಟ್ ಇಲ್ಲಿ ನಾವು ನೋಡ್ತಾ ಇದೀವಿ ಜಿಲ್ಲಾ ಪಂಚಾಯತ್ ರಾಯಚೂರು ವಿವಿಧ ಹುದ್ದೆಗಳ ನೇಮಕಾತಿ ಅಂತ ಸಂಪೂರ್ಣವಾಗಿ ನೋಡ್ತಾ ಇದೀವಿ. ಹೌದಾ, ಇಲ್ಲಿಂದ ನೋಡಬಹುದು ಟೆಕ್ನಿಕಲ್ ಕೋಆರ್ಡಿನೇಟರ್ ಹುದ್ದೆಗಳಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ.
ಜೊತೆಗೆ ಇಲ್ಲಿಂದ ಆಡಳಿತ ಸಹಾಯಕ ಹುದ್ದೆಗಳಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಜೊತೆಗೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ನೋಡಬಹುದು ಈಗ ಡಾಟಾ ಎಂಟ್ರಿ ಅಂದ್ರೆ ಕಂಪ್ಯೂಟರ್ ಬರುತ್ತೆ ಸರ್ ನಮಗೆ ಅಂದ್ರೆ ಡಾಟಾ ಎಂಟ್ರಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ರಾಯಚೂರು ಜಿಲ್ಲಾ ಪಂಚಾಯತಿಯಲ್ಲಿ ಮತ್ತೆ ಇಲ್ಲಿಂದ HRD ಮತ್ತೆ IES ಹುದ್ದೆಗಳಿಗೆ ಪ್ರಕಟಣೆ ಕೂಡ ಇದೆ, ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ಸಾಕಷ್ಟು ಹುದ್ದೆಗಳಿಗೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೂ ಕೂಡ ಇದೆ, ನೇರ ನೇಮಕಾತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಸಪೋಸ್ ನಾವೀಗ ಡಾಟಾ ಎಂಟ್ರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿರುವಂತಹ ಇಲ್ಲಿಂದ ಸೇವಾ ಸರ್ವಿಸ್ ಪ್ಲಸ್ ಅಂತೇಳಿ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರ ಒಳಗ ಮೊಬೈಲ್ ಫೋನ್ ಒಳಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ತರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ದ ಒಂದು ನೀವು ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡಿಕೊಂಡು ಇಲ್ಲಿಂದ ಅಪ್ಲಿಕೇಶನ್ ವನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಇಲ್ಲಿಂದ ನೋಡಬಹುದು ರಾಯಚೂರು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ, ಓಕೆ ಅನ್ನ ಮಾಡ್ಕೋಬಹುದು. ಇಲ್ಲಿಂದ ನಿಮ್ಮ ಹೆಸರನ್ನ ಸಂಪೂರ್ಣವಾಗಿ ಹಾಕೋಬೇಕು, ಫಾದರ್ ನೇಮ್ ಹಾಕೋಬೇಕು. ಇಲ್ಲಿಂದ ಜೆಂಡರ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿಯಾಗಿ ಹಾಕೋಬೇಕು. ನಿಮ್ಮ ಒಂದು ಕೆಟಗರಿಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಯಾವುದಕ್ಕೆ ಸ್ಟಾರ್ ಮಾರ್ಕ್ ಇದೆಯೋ ಅದು ಕಡ್ಡಾಯವಾಗಿ ಹಾಕಬೇಕಾಗತ್ತೆ. ಜೊತೆಗೆ ಇಲ್ಲಿಂದ ನಿಮ್ಮ ಸ್ಟೇಟ್ ಯಾವ ರಾಜ್ಯದಿಂದ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದೀರಾ ಅಂತ ಕೇಳುತ್ತೆ. ನಾವು ಕರ್ನಾಟಕದಿಂದ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಇಲ್ಲಿಂದ ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ವಿಲೇಜ್, ನಿಮ್ಮ ಅಡ್ರೆಸ್ ಎಲ್ಲವನ್ನು ಕೂಡ ಹಾಕೊಳ್ಳಿ. ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು ಏನ್ ಸಾಲಿ ಕಲ್ತೀರಿ ಅಂತ ಕೇಳುತ್ತೆ. ಗ್ರಾಜುಯೇಷನ್ ಡಿಗ್ರಿ ಅಂತ ತಗೋಬಹುದು. ಮಾರ್ಕಸ್ ಅಥವಾ CGP ಪರ್ಸೆಂಟೇಜ್ ಇತ್ತು ಅಂದ್ರೆ ಮಾರ್ಕಸ್ ಅಂತ ಹಾಕೋ, ಗ್ರೇಡ್ ಇತ್ತು ಅಂದ್ರೆ CGP ಅಂತ ಮಾಡ್ಕೋಬೇಕು. ಅದಾದ ನಂತರ ಕ್ವಾಲಿಫಿಕೇಶನ್ ಎಕ್ಸಾಮಿನೇಷನ್ ಅಂತ ಕೇಳುತ್ತೆ. ಮ್ಯಾಕ್ಸಿಮಮ್ ಮಾರ್ಕಸ್ ನೀವು ಅಂದ್ರೆ ಎಕ್ಸಾಮ್ ಅಲ್ಲಿ ತಗೊಂಡಿರುವಂತಹ ಮಾರ್ಕಸ್ ಗಳನ್ನ ಹಾಕೋಬೇಕು. ಜೊತೆಗೆ ಇಲ್ಲಿಂದ ನೋಡಬಹುದು ಕಂಪ್ಯೂಟರ್ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಬರತ್ತಾ, ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತಾನು ಕೂಡ ಕೇಳುತ್ತೆ. ಅಂದ್ರೆ ಈ ರೀತಿಯಾಗಿ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಕನ್ನಡ ಟೈಪಿಂಗ್ ಮಾಡುವಂತ ಜ್ಞಾನವನ್ನು ಕೂಡ ಇರಬೇಕಾಗುತ್ತೆ. ಕಂಪ್ಯೂಟರ್ ಕೆಲಸದಲ್ಲಿ ವರ್ಕ್ ಮಾಡುವರಲ್ಲಿ ನೀವು ಸ್ವಲ್ಪ ಜ್ಞಾನ ಕೂಡ ಕಲ್ತಿರ್ಬೇಕು. ಜೊತೆಗೆ ಕನ್ನಡ ಟೈಪಿಂಗ್ ಬರತ್ತಾ, ಎಸ್. ಇಂಗ್ಲಿಷ್ ಟೈಪಿಂಗ್ ಬರತ್ತಾ, ಎಸ್ ಅಂತ ಮಾಡ್ಕೋಬೇಕು. ಕಂಪ್ಯೂಟರ್ ಅಲ್ಲಿ ಎಕ್ಸೆಲ್ ಮತ್ತೆ ವರ್ಡ್ ಕೆಲಸ ಮಾಡ್ಲಿಕ್ಕೆ ಬರತ್ತಾ, ಎಸ್. ಇಷ್ಟೇ ನೋಡ್ರಿ. ಡಾಟಾ ಎಂಟ್ರಿ ಕೆಲಸ ಇತ್ತು ಅಂದ್ರೆ ಇಲ್ಲಿ ನೋಡ್ರಿ ಸರ್ಕಾರದವರು ಹೇಳ್ಯಾರ ಕನ್ನಡ ಟೈಪಿಂಗ್, ಇಂಗ್ಲಿಷ್ ಟೈಪಿಂಗ್, MS ವರ್ಡ್, ಎಕ್ಸೆಲ್ ಮತ್ತೆ MS ಪವರ್ ಪಾಯಿಂಟ್ ಗೊತ್ತಿತ್ತು ಅಂದ್ರೆ ಸಾಕು, ಡಾಟಾ ಎಂಟ್ರಿ ಕೆಲಸಕ್ಕೆ ನೀವು ಆಯ್ಕೆ ಮಾಡ್ಕೋಬಹುದು. ಓಕೆ, ಟೋಟಲ್ ಎಕ್ಸ್ಪೀರಿಯನ್ಸ್ ಅಂತ ಕೇಳುತ್ತೆ. ಎಕ್ಸ್ಪೀರಿಯನ್ಸ್ ಏನು ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಗೆ ಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೂ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಗುರು ನಾನೆಕ್ಸ್ ಅಂತ ಒಂದು Instagram ID ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ತಗೋಬಹುದು. ಡಿಕ್ಲರೇಷನ್ ಮಾಡ್ಕೊಂಡು ಅಗ್ರಿ ಮೇಲೆ ಕ್ಲಿಕ್ ಅನ್ನ ಮಾಡಿ ಸಂಪೂರ್ಣವಾಗಿ ಇಲ್ಲಿ ಕಾಣಿಸಿರುವಂತಹ ಕೋಡ್ ಅನ್ನು ಹಾಕೊಂಡು ಸಂಪೂರ್ಣವಾಗಿ ಸಬ್ಮಿಟ್ ಮಾಡ್ಕೋಬಹುದು. ಇಷ್ಟೇ, ಬಹಳಷ್ಟು ಏನು ಈಸಿ ಇಲ್ಲ. ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು, ಇವತ್ತು ಡಾಟಾ ಎಂಟ್ರಿ ಅಪ್ಲಿಕೇಶನ್ ಗಳನ್ನು ಕೂಡ ಹಾಕಬಹುದು. ಜೊತೆಗೆ ಇನ್ನು ಸಾಕಷ್ಟು ಹುದ್ದೆಗಳಿಗೂ ಕೂಡ ಕರೆದಿದ್ದಾರೆ. ನೋಡಬಹುದು ಇಲ್ಲಿಂದ ಆಡಳಿತ ಸಹಾಯಕ ಹುದ್ದೆಗಳಿಗೆ ಕ್ಲಿಕ್ ಮಾಡಿ ಅಂತ ಇರುತ್ತೆ, ಮತ್ತೆ ಟೆಕ್ನಿಕಲ್ ಕೋಆರ್ಡಿನೇಟರ್ ಹುದ್ದೆಗಳಿಗೆ ಕ್ಲಿಕ್ ಮಾಡಿ ಅಂತ ಇರುತ್ತೆ. ರಾಯಚೂರು ಜಿಲ್ಲಾ ಪಂಚಾಯತಿಯಲ್ಲಿ ವಿವಿಧ ನೇಮಕಾತಿ ಅಧಿಸೂಚನೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲಾ ನೇಮಕಾತಿ ಒಂದು ಮಾಹಿತಿ ಕೂಡ ನಾವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು ತಾಂತ್ರಿಕ ಸಹಾಯಕರು 2 ಹುದ್ದೆ ಇರುತ್ತೆ, ತಾಲೂಕು MSI ಸಂಯೋಜಕರು 2 ಹುದ್ದೆಗೆ ಇರುತ್ತೆ, ಆಡಳಿತ ಸಹಾಯಕರು 3 ಹುದ್ದೆ ಇರುತ್ತೆ, ಗಣಕಯಂತ್ರ ನಿರ್ವಾಹಕರು ಆಯುಷ್ಮಾನ್ ಇಲಾಖೆ 2 ಹುದ್ದೆ ಇರುತ್ತೆ. ಜೊತೆಗೆ ಅಲ್ಲಿ ಕ್ವಾಲಿಫಿಕೇಶನ್ ಏನ್ ಬೇಕು ಅದರ ಮುಂದ್ಗಡೆನೆ ಕೊಟ್ಟಿರ್ತಾರೆ, ನೋಡ್ಕೋಬಹುದು, ಗೊತ್ತಾಗ್ತದ. ಅದರ ಜೊತೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10-12-2025 ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಇನ್ನು 4 ದಿನ ಬಾಕಿ ಇದೆ. 4 ದಿನದ ಒಳಗಡೆ ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ವಯಸ್ಸಿನ ಮಿತಿ, ಅಧಿಸೂಚನೆ ಆಗಿರಬಹುದು, ನಿಮ್ಗೆ ಪೇಮೆಂಟ್ ಆಗಿರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮ್ಗೆ ಏನ್ ಮಾಡಿರ್ತಾರೆ ಇಲ್ಲಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೊಂಡು ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಿ ಇವತ್ತು ಜಿಲ್ಲಾ ಪಂಚಾಯತ್ ಒಂದು ರಾಯಚೂರದಲ್ಲಿ ಕರೆದಿರುವಂತಹ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಇದೇ ರೀತಿಯಾಗಿ ನೀವೇನ್ ಮಾಡಬಹುದು, ಎಲ್ಲ ಜಿಲ್ಲೆಗಳ ಒಂದು ವೆಬ್ಸೈಟ್ ಗೆ ಹೋಗಿ ಯಾವ ಜಿಲ್ಲೆಯಲ್ಲಿ ಯಾವ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈಗ ಸಪೋಸ್ ಧಾರವಾಡ ಜಿಲ್ಲಾ ಪಂಚಾಯತಿ ಧಾರವಾಡ ಅಂತ ಬರೆಯೋಣ. jp .ಧಾರವಾಡ.in ಅಂತ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. .in ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಧಾರವಾಡ ಜಿಲ್ಲಾ ಪಂಚಾಯತಿ ಒಂದು ವೆಬ್ಸೈಟ್ ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗ್ಬಿಡದೆ. ಬಫರಿಂಗ್ ಆಗ್ತಾ ಇದೆ. ಇನ್ನೊಂದ್ಸರ್ತಿ ರಿಫ್ರೆಶ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಾವೇನ್ ಮಾಡಬಹುದು, ಇನ್ನೊಂದ್ಸರ್ತಿ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಧಾರವಾಡ ಜಿಲ್ಲಾ ಪಂಚಾಯತ್ JP ಧಾರವಾಡ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ.
ನೋಡಬಹುದು. ಈ ರೀತಿಯಾಗಿ ನಮಗೆ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತಿ ಧಾರವಾಡ ಅಂತ ಬರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಗಳು ಕೂಡ ಸಂಪೂರ್ಣವಾಗಿ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಅವಾಗ ನಾನು ಜಿಲ್ಲಾ ಪಂಚಾಯತ್ ಧಾರವಾಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಈ ಒಂದು ಜಿಲ್ಲೆಯಲ್ಲಿ ಕರೆದಿರುವಂತಹ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂತಹ ನೇಮಕಾತಿಗಳ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಅಧಿಸೂಚನೆ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಕೊಟ್ಟಿರ್ತಾರೆ ಆಡಳಿತ ಸಹಾಯಕ ಹುದ್ದೆಗಳ ಅಂತಿಮ ಪಟ್ಟಿ ಆಗಿರ್ಬೋದು, ಜೊತೆಗೆ ಇಲ್ಲಿಂದ ಆ ಹುದ್ದೆಗಳ ಅಪೇಕ್ಷಣೆ ಜೊತೆಗೆ ಆಯ್ಕೆ ಅಂತಿಮ ಪಟ್ಟಿ ಅಂತ ಇದ್ದಿರತ್ತೆ. ಈ ರೀತಿಯಾಗಿ ನೀವೇನ್ ಮಾಡಿ ಒಂದು ಧಾರವಾಡ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸ್ಟೇಷನರಿ ಸಾಮಗ್ರಿ ಪೂರೈಕೆ ಅಂತ ಬಂದಿರತ್ತೆ. ಜೊತೆಗೆ ಈ ರೀತಿಯಾಗಿ ಬಹಳಷ್ಟು ಕೂಡ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಅಧಿಸೂಚನೆಗಳನ್ನ ನೋಡಿಕೊಂಡು ನಿಮ್ದು ಯಾವ ಜಿಲ್ಲೆ ಆಗಿರುತ್ತೆ ಅದನ್ನು ಕೂಡ ನೋಡಬಹುದು. ಇಲ್ಲಿ ನೋಡಬಹುದು ನರೇಗಾ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಅರ್ಜಿಗಳ ಸಲ್ಲಿಸಲು ಅಧಿಸೂಚನೆ ಕೂಡ ಕರೆದಿರ್ತಾರೆ ಅನ್ನೋದು ಕೂಡ ನಾವು ನೋಡ್ತಾ ಇದೀವಿ. ಅಧಿಸೂಚನೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಅಂದ್ರೆ ನರೇಗಾದಲ್ಲಿ ಇವತ್ತು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ಒಂದು ಕಂಪ್ಯೂಟರ್ ಆಪರೇಟರ್ ಗಳು ಕೂಡ ಇಲ್ಲಿಂದ ತಾಂತ್ರಿಕ ಸಹಾಯಕರು 6 ಹುದ್ದೆಗಳಿಗೆ ಇವತ್ತು ಆ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಸಂಪೂರ್ಣವಾಗಿ ನೋಡಬಹುದು ಕೊನೆಯ ದಿನಾಂಕ 12/10 ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಹ್ವಾನಿಸಲಾಗಿದೆ. ಅಲ್ಲಿದಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ರೆ ಕೆಲವೊಂದು ಡೇಟ್ ಮುಗಿದಿರುತ್ತೆ, ಅದನ್ನು ಕೂಡ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡಿರ್ತಾರೆ. ನೋಡಬಹುದು ಇನ್ನು ಎಕ್ಸ್ಟೆಂಡ್ ಆಗಿರಬಹುದು. ಸಂಪೂರ್ಣವಾಗಿ ಈ ರೀತಿಯಾಗಿ ನೀವು ನೋಡ್ಕೊಂಡು ಏನ್ ಮಾಡಬಹುದು ಎಲ್ಲಾ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಕೊಟ್ಟಿರ್ತಾರೆ, ನೋಡ್ಕೊಂಡು ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು. ದಯವಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಇನ್ನು 4 ದಿನ ಬಾಕಿ ಇದೆ. ಪೇಮೆಂಟ್ ಎಷ್ಟು ಇರುತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಇವತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ನೌಕರಿ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.